ನವೀನ ನೂತನವಾಗಿ ಒಂದು ರೀಡ್ ಎ ಮ್ಯಾರಥಾನ್ ಎನ್ನುವಂತಹ ಒಂದು ತಲೆಬರಹವನ್ನು ಇಟ್ಟುಕೊಂಡು ಈ ಯೋಜನೆಯನ್ನು ಮಕ್ಕಳಿಗಾಗಿ ನಮ್ಮ ಇಲಾಖೆ ಪ್ರಾರಂಭಿಸಿದೆ. ಇದು ಇಂದು ನಮ್ಮ ಶಾಲೆಯಲ್ಲಿ ಉದ್ಘಾಟನೆಯಾಗುತ್ತಿರುವುದು ನನಗಂತೂ ತುಂಬ ಸಂತಸವಾಗಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಡಯಟಿನ ಹಿರಿಯ ಉಪನ್ಯಾಸಕರಂತ ಶೀಲಾ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನನ್ನ ಎಲ್ಲ ಮುದ್ದು ಮಕ್ಕಳ ಪರವಾಗಿ SDMC ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಈ ರೀಡೇಥಾನ್ ಮ್ಯಾರಥಾನ್ ಕಾರ್ಯಕ್ರಮದ ನಾವೆಲ್ಲ ಸೇರ್ಕೊಂಡಿದ್ದೇವೆ. ಶಾಲೆಯ ಮುಖ್ಯಾಧ್ಯಾಪಕರಾದಂತಹ ಶ್ರೀಮತಿ ಉಷಾ ಮೇಡಮ್ ಅವರಿಗೂ ಹಾಗೂ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಮಸ್ಕಾರ. ಹಾಗೆ ಇವೆಲ್ಲ ಓದಲಿಕ್ಕೆ ಕೈಯಲ್ಲಿ ಪುಸ್ತಕವನ್ನು ಹಿಡ್ಕೊಂಡು ಕೂತ್ಕೊಂಡಿದ್ದೀವಿ, ಹೌದಾ? ನಿಮಗೂ ಸಹ ಏನು ಮಾಡ್ತಾ ಇದ್ದೇನೆ, ಈ ಒಂದು ರೀಡೇಥಾನ್ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ನೀಡೋಣ. ರೀಡೇಥಾನ್ ಕಾರ್ಯಕ್ರಮ, ರೀಡ್ ಅಂದ್ರೆ ಏನು? ಹೌದಲ್ವಾ? ಮ್ಯಾರಥಾನ್ ಹೇಳಿದ್ದೀರಾ? ಮ್ಯಾರಥಾನ್ ಓಟ, ಮ್ಯಾರಥಾನ್ ಅನ್ನುವಂಥ ಸ್ಪರ್ಧೆ ಇರ್ತದೆ, ಓಟ ಸ್ಪರ್ಧೆ, ಹೌದಲ್ವಾ? ಹಾಗೆ ಇದು ಓದುವ ಸ್ಪರ್ಧೆ ಅಲ್ಲ, ಒಂದು ರೀತಿಯ ಕಾರ್ಯಕ್ರಮ. ಇಲ್ಲಿ 3 ಭಾಗ ಮಾಡಿದ್ದಾರೆ. ಒಂದು ನನ್ನ ಶಾಲಾ ಗ್ರಂಥಾಲಯ, ನನ್ನ ಸಮುದಾಯ ಹಾಗೂ ನನ್ನ ಶಾಲಾ ಹಬ್ಬ. ಈ 3 ರೀತಿಯಲ್ಲಿ ಮಾಡಿದ್ದಾರೆ. ನನ್ನ ಶಾಲಾ ಗ್ರಂಥಾಲಯ ನೋಡಿದ್ದೀರಾ ನೀವು? ಅಂದರೆ ನಿಮ್ಮ ಶಾಲೆಯ ಗ್ರಂಥಾಲಯವನ್ನು ನೋಡಿದಿರಲ್ವಾ? ನಿಮಗೆಲ್ಲ ಕೈಯಲ್ಲಿ ಏನು ಕೊಟ್ಟಿದ್ದಾರೆ? ಪುಸ್ತಕವನ್ನು ಕೊಟ್ಟಿದ್ದಾರೆ, ಹೌದಲ್ಲ? ಹೇಳಿ, ಆ ಪುಸ್ತಕವನ್ನು ಓದುವಂಥದ್ದನ್ನು 21 ದಿನಗಳ ಚಟುವಟಿಕೆಗಳನ್ನು ಮಾಡಬೇಕು. ಅಲ್ಲಿ ಇವತ್ತಿಂದ ಅಂದರೆ 3ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೆ 19ರಿಂದ 25ರ ತನಕ ನಿಮಗೆ ಪರೀಕ್ಷೆ ನಡೀತದೆ, ಅಲ್ಲಷ್ಟು ಬಿಟ್ಟಿದ್ದಾರೆ. ಆಮೇಲೆ 26ರಿಂದ ನೆಕ್ಸ್ಟ್ 30ರ ತನಕ ಮಾಡಿದ್ದಾರೆ. ಈ ರೀತಿಯ 3 ರೀತಿಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವಾಗ ಮಾಡೋದು? ಆಗಿದ್ರೆ ಯಾವಾಗ ಮಾಡಬೇಕು? ಪಾಠ ಕಲಿಯೋದಿರ್ತದಲ್ವಾ? ಅದರ ಜೊತೆಗೆ ನಿಮಗೆ ಟೈಮ್ ಸಿಕ್ಕಿದಾಗ, ಕೊನೆಯ ಅವಧಿ ಆಗಿರ್ಬೋದು, ಫಸ್ಟ್ ಅವಧಿ ಆಗಿರ್ಬೋದು, ಮಧ್ಯದಲ್ಲಿ ಕೊಂಡ ಪುಸ್ತಕದ ಹೆಸರು ಗುಬ್ಬಿ ವೀರಣ್ಣ. ಇದರ ಲೇಖಕರು ತೋಸು ಸುಬ್ರಹ್ಮಣ್ಯಂ. ನಾಟಕವೆಂದರೆ ಯಾರಿಗೆ ಇಷ್ಟವಿಲ್ಲ? ಎಲ್ಲರೂ ನಾಟಕ ನೋಡಲು ಆಸೆ ಪಡುತ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ನಾಟಕವೆಂದರೆ ಪಂಚಪ್ರಾಣ. ಶಾಲೆಗಳಲ್ಲಿಯೂ ನಾಟಕ ಆಡುತ್ತಾರೆ ಅಲ್ಲವೇ? ಬಣ್ಣವನ್ನು ಮುಖಕ್ಕೆ ಬಳಿದುಕೊಂಡು ವಿಧ ವಿಧ ಬಟ್ಟೆಗಳನ್ನು ಧರಿಸಿ ರಂಗದ ಮೇಲೆ ಬರುವುದೆಂದರೆ ಹುಡುಗರಿಗೂ ಎಷ್ಟು ಆಸೆ. ಕನ್ನಡ ನಾಡಿನಲ್ಲಿ ಅನೇಕರು ಸ್ನೇಹಿತರನ್ನು ಗುಂಪು ಸೇರಿಸಿಕೊಂಡು ನಾಟಕಗಳನ್ನಾಡಿದ್ದಾರೆ. ವ್ಯಾಪಾರ ದೃಷ್ಟಿಯಿಂದ ನಾಟಕ ಕಂಪನಿಗಳನ್ನು ನಡೆಸಿದ್ದಾರೆ. ಹಾಗೆ ಪ್ರಸಿದ್ಧವಾದ ಕಂಪನಿಗಳಲ್ಲಿ ಗುಬ್ಬಿ ಶ್ರೀ ಚೆನ್ನಬಸವಣ್ಣನವರು ಕೃಪಾಪೋಷಿತ ನಾಟಕ ಮಂಡಳಿಯು ಮುಖ್ಯವಾದದ್ದು, ಬಹಳ ಹೆಸರುವಾಸಿಯಾದದ್ದು. ಇದರ ಹೆಸರನ್ನು ಎಲ್ಲ ಕನ್ನಡಿಗರು ಕೇಳಿದ್ದಾರೆ. ಅನೇಕರು ಇದರ ನಾಟಕಗಳನ್ನು ನೋಡಿ ಆನಂದಿಸಿ. ಪುಸ್ತಕದ ಹೆಸರು ದಿಲೀಪ. ಇದರ ಲೇಖಕರು ಟಿ ಕೇಶವ ಭಟ್ಟ. ಹಸುವನ್ನು ಬಿಟ್ಟು ಬಿಡು, ನನ್ನ ದೇಹವನ್ನೇ ತಿಂದು ತೃಪ್ತಿಪಟ್ಟುಕೋ, ನನ್ನ ಸ್ನೇಹಿತನಾದ ನೀನು ಈ ಪ್ರಾರ್ಥನೆಯನ್ನು ನಡೆಸಿಕೊಡು. ಹೀಗೆ ಒಬ್ಬ ಪರಾಕ್ರಮಶಾಲಿ ಚಕ್ರವರ್ತಿ ಒಂದು ಸಿಂಹವನ್ನು ಬೇಡಿಕೊಂಡ. ಎಷ್ಟು ವಿಚಿತ್ರ! ಪರಾಕ್ರಮಶಾಲಿಯಾದರೆ ಸಿಂಹವನ್ನು ಏಕೆ ಕೊಲ್ಲಲಿಲ್ಲ? ಅಲ್ಲದೆ ರಾಜಾಧಿರಾಜನಾಗಿ ವೈಭವದಿಂದ ಸುಖದ ಬದುಕನ್ನು ಬಿಟ್ಟು ಒಂದು ಹಸುವಿಗೋಸ್ಕರ ತನ್ನ ದೇಹವನ್ನೇ ಸಿಂಹಕ್ಕೆ ಒಪ್ಪಿಸುವುದೇಕೆ? ವಿಚಿತ್ರ ಅಲ್ಲವೇ? ಆದರೂ ಎಷ್ಟು ಒಳ್ಳೆಯತನ! ನನಗೆ ಈ ಚಕ್ರ. ಮನುಷ್ಯನು ಅಳುತ್ತಾನೆ, ಪ್ರಾಣಿಗಳು ಅಳುತ್ತವೆ, ಆದರೆ ಮನುಷ್ಯ ಮಾತನಾಡವಲ್ಲ. ತಕ್ಕಾಗ ಮಣ್ಣು ದೂರವಾಗಿ ಮನಸ್ಸು ನಿರ್ಮಲವಾಗುತ್ತದೆ. ಜನರ ಅರಿತು ತೀರ್ಥದ ಹೊಸುತ್ತದೆ. ಎಲ್ಲರೂ ನಗುವರು, ಆದರೆ ಬಂದವರು ಕೆಲವರು ಮಾತ್ರ ಅದರಲ್ಲಿರುವ ರಾಜಕಾರಣದ ಬಾರಿಯಿಂದ ರಜರು ರಚಿಸಬೇಕಾದರೆ. ನಾನು ಆಯ್ದುಕೊಂಡ ಪುಸ್ತಕದ ಹೆಸರು ರವಿದಾಸ್. ಇದರ ಲೇಖಕರು SG ಶ್ರೀಪತಿ. ಗುರು ರವಿದಾಸರು ಅತ್ಯಂತ ಶಾಶ್ವತ ಭಾವದ ಭಕ್ತರು. ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕರು ಹೌದು. ಅವರ ಬಾಯಿಂದ ಹೊರಟ ಪದಗಳು ಭಕ್ತಿ ಸಾಹಿತ್ಯದ
ಮಣಿಮುತ್ತುಗಳು ಪ್ರೇಮ ವೈರಾಗ್ಯ ಭಕ್ತಿಗಳ ಸಾಕಾರ. ಒಂದಾನೊಂದು ಕಾಲದಲ್ಲಿದ್ದಂತೆ ಇದು ಮಧುರಾಪುರದ ರಾಜನಿಗೆ ಮೂರು ಹೆಣ್ಣು ಮಕ್ಕಳಿದ್ದರು. ಹಿರಿಯ ಮಗಳ ಹೆಸರು ಭಾನುಮತಿ, ಎರಡನೆಯ ಮಗಳ ಹೆಸರು ಹಸು, ಜಿಂಕೆ, ಆನೆ, ಇವಳು ಸಹೋದರಿ, ಇವಳು ಸಹೋದರಿ. ಯಾರು ಮುಂದಿದ್ದಾರೆ ಯಾರಿಂದಿದ್ದಾರೆ ಯಾರು ಮುಂದಿದ್ದಾರೆ ಯಾರಿಂದಿದ್ದಾರೆ? ಹಸು ಹೆಂಗೆ ಮುಂದುಳಿತು? ನಾನು ಇವಳು ಹೇಳ್ತೇನೆ, ಹೀಗೆ ಹೇಳಿ. ಎಲ್ಲರೂ ಮುಂದಿದ್ದಾರೆ, ಎಲ್ಲರೂ ಹೌದಲ್ವಾ? ಇವಳು ಮುಂದಿದ್ದಾಳೆ, ಇವಳು ಮುಂದಿದ್ದಾನೆ, ಇವಳು ಮುಂದಿದ್ದಾನೆ, ಇವಳು ಮುಂದಿದ್ದಾನೆ, ಇವಳು ಇದ್ದಾಳೆ, ಇವಳು ಹಿಂಗಿದ್ದಾಳೆ, ಇವಳು ಹಿಂಗಿದ್ದಾಳೆ, ಇವಳು ಹಿಂಗಿದ್ದಾಳೆ.